ಒಳ್ಳೆಯ ಆರೋಗ್ಯ ಯಾರಿಗಿಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರು ಬಯಸೋದೇ ಒಳ್ಳೆಯ ಆರೋಗ್ಯ ಬೇಕು ಅಂತ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ಪದಾರ್ಥಗಳಲ್ಲಿ, ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ನಮಗೆ ಹೇರಳವಾದಂತಹ ಆರೋಗ್ಯ ಸಿಗುತ್ತೆ. ಅದರಲ್ಲೂ ನಾವು ಕುಡಿತಕ್ಕಂಥ ನೀರು ಬಹಳ ಮುಖ್ಯ. ಹಿಂದಿನ ಕಾಲದಲ್ಲಿ ಮನೆಗೆ ಯಾರು ಬಂದರೆ ಮೊದಲಿಗೆ ನೀರನ್ನ ತಂದು ಕೊಡ್ತಾಯಿದ್ರು. ಅದು ತಾಮ್ರದ ಪಾತ್ರೆಯಲ್ಲಿ, ತಾಮ್ರದ ಪಾತ್ರೆಯಲ್ಲಿ ಅಡುಗೆ ಮಾಡೋದು, ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದು, ಊಟ ಮಾಡೋದು ಆಗಿನ ಕಾಲದ ಪದ್ಧತಿಯಾಗಿತ್ತು. ಏಕೆಂದರೆ ತಾಮ್ರನ ಉಪಯೋಗಿಸೋದ್ರಿಂದ ನಮಗೆ ಬಹಳಷ್ಟು ಆರೋಗ್ಯಕರ ಬೆನಿಫಿಟ್ಸ್ ಇದ್ದಾವೆ. ಅದರಲ್ಲಂತೂ ತಾಮ್ರದ ಲೋಟದಲ್ಲಾಗ್ಬೋದು, ಬಾಟ್ಲಲ್ಲಾಗ್ಬೋದು ನೀರು ಕುಡಿದ್ರಂತೂ ನಿಮಗೆ ಮತ್ತಷ್ಟು ನಿಮ್ಮ ದೈನಂದಿನ ಚಟುವಟಿಕೆ ಹೆಚ್ಚುತ್ತೆ. ಅಷ್ಟೇ ಅಲ್ಲ, ನೀವು ತಾಮ್ರದ ಬಾಟ್ಲಲ್ಲಿ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದ ತೂಕನ ಸಮತೋಲನ ಮಾಡ್ಕೋಬೋದು. ತಾಮ್ರದ ಬಾಟ್ಲಲ್ಲಿ ನೀರು ಕುಡಿಯೋದ್ರಿಂದ ನಿಧಾನವಾಗಿ ಅಸಿಡಿಟಿ ಪ್ರಾಬ್ಲಮ್ಮು ಸಹ ನಿಮಗೆ ಕೊನೆ ಆಗುತ್ತೆ. ನಮ್ಮ ಚರ್ಮದ ಕಾಂತಿನೂ ಸಹ ಹೆಚ್ಚಾಗುತ್ತೆ. ತಾಮ್ರದ ಬಾಟ್ಲಲ್ಲಿ ರಾತ್ರಿ ನೀರನ್ನ ಹಿಡಿದಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಆರೋಗ್ಯ ಆಗ್ಬೋದು ಅಥವಾ ನಿಮ್ಮ ದೈನಂದಿನ ಉತ್ಸಾಹ ಆಗ್ಬೋದು ಬಹಳ ಹೆಚ್ಚುತ್ತೆ. ಆದ್ದರಿಂದ ShopG ಅವರು ನಿಮಗೋಸ್ಕರ ತಂದಿದ್ದಾರೆ MRP ಎಲ್ಲ ಹೋಲ್ಸೇಲ್ ದರಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕಾಪರ್ ಬಾಟಲ್ನ. ಈ ರೀತಿಯಾದಂಥ ಕಾಪರ್ ಬಾಟಲ್ನ ನಾವು ಪ್ರತಿದಿನ ಉಪಯೋಗಿಸೋದ್ರಿಂದ ನಮಗೆ ಅನೇಕ ರೀತಿಯಾದಂಥ ಇನ್ನೂ ಹೆಚ್ಚಿನ ಆರೋಗ್ಯಕರ ಅನುಕೂಲಗಳಿದ್ದಾವೆ. ತಾಮ್ರದ ಬಾಟ್ಲಲ್ಲಿ ನೀರು ಕುಡಿಯೋದ್ರಿಂದ ಆ ನೀರು ನಮಗೆ ಬಹಳ ಪರಿಶುದ್ಧವಾಗಿರುತ್ತೆ ಮತ್ತು ನಮಗೆ ಯಾವುದೇ ರೀತಿಯಾದಂಥ ನೀರಿನ ಸೋಂಕು ಸಹ ಬರೋದಿಲ್ಲ. ಈ ಎಲ್ಲ ಕಾರಣಕ್ಕೆ ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ShopG ಅವರು ತಂದಿದ್ದಾರೆ ಕಾಪರ್ ಬಾಟಲ್ನ. MRP ದರಕ್ಕಿಂತ, ಹೋಲ್ಸೇಲ್ ದರಕ್ಕಿಂತ ಕಡಿಮೆಗೆ ಕೊಡ್ತಾ ಇದ್ದಾರೆ. ನೀವು ತೊಗೊಂಡಂಥ ಪ್ರಾಡಕ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ನೀವು ಬೇಕಿದ್ರೆ ರಿಟರ್ನು ಸಹ ಮಾಡ್ಬೋದು. ಇದ್ರ ಜೊತೆಗೆ ShopG ಅವರು ಫ್ರೀಯಾಗಿ ಡೆಲಿವರಿ ಮಾಡ್ತಾರೆ. ಅಷ್ಟೇ ಅಲ್ಲ, ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ನು ಸಹ ಇದೆ. ನೀವು ವಸ್ತುನ ಖರೀದಿ ಮಾಡಿದ ನಂತರ ನೀವು ದುಡ್ಡನ್ನು ಕೊಡ್ಬೋದು. ನೀವು ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ವಿಡಿಯೋ ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ಇದನ್ನು ನೀವು ತರಿಸ್ಕೋಬೋದು. ಅಷ್ಟೇ ಅಲ್ಲ, ಅವ್ರ ವಾಟ್ಸಪ್ ಲಿಂಕ್ನ ಕೊಟ್ಟಿದ್ದೇನೆ. ಅದ್ರ ಮೂಲಕ ಅವ್ರು ಕೊಡ್ತಕ್ಕಂಥ ಹೆಚ್ಚಿನ ಆಫರ್ನ ಸಹ ನೀವು ಪಡ್ಕೋಬೋದು. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಬಹಳಷ್ಟು ದಿನದಿಂದ ನೀವೆಲ್ಲರೂ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಹಿತಿಕಿದ ಅವರೆಬೇಳೆ ಸಾರನ್ನ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡಿದರೆ, ಅದರ ಪ್ರಕಾರವಾಗಿ ನಾವು ಇವತ್ತು ಈ ಒಂದು ವಿಡಿಯೋ ಮೂಲಕ ಹಿತಿಕಿದಂತಹ ಅವರೆಬೇಳೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಈ ರೀತಿಯಾದಂಥ ಹಿತಿಕಿದ ಅವರೆಬೇಳೆ ಸಾರು ನಿಮಗೆ ದೋಸೆಗೆ, ಪೂರಿಗೆ, ಚಪಾತಿಗೆ, ಮುದ್ದೆಗೆ, ರೈಸ್ಗೆ, ಮಲ್ಟಿಪರ್ಪಸ್ ಆಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅದರಲ್ಲಂತೂ ಈ ಸೀಸನಲ್ಲಿ ಇದನ್ನು ಪ್ರಾಪರಾಗಿ ಒಳ್ಳೆ ಮಸಾಲಾನ ಉಪಯೋಗಿಸಿ ಮಾಡಿದ್ರೆ ಒಳ್ಳೆ ರುಚಿನೂ ಇರುತ್ತೆ. ಹಾಗಿರೋ ಬನ್ನಿ, ತಡ ಮಾಡೋದು ಬೇಡ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕಿದ್ದಂಥ ಅವರೆಬೇಳೆ ಸಾರು ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ 1/4 kg ಅವರೆಬೇಳೆನ ಇದಕ್ಕೆ ಇಟ್ಕೊಂಡಿದ್ದೀವಿ. ಅದು ಒಂದು ದೊಡ್ಡ ಬೌಲ್ನಷ್ಟು ಬಂದಿದೆ. ಹಾಗೆ 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ 2 ಆಲೂಗೆಡ್ಡೆ, 2 ಬದನೆಕಾಯಿ, 1 ಟೊಮೊಟೊ ಹಣ್ಣು, 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿ, ಹಾಗೆ 1 ಇಂಚಿನ ಚಕ್ಕೆ, 4 ಲವಂಗ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪು, ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆ, ಹಾಗೆ 1 ಇಂಚಿನ ಶುಂಠಿ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ. 1 ಬೆಳ್ಳುಳ್ಳಿ ಗಡ್ಡೆನ ಈ ರೀತಿ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದೀವಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಷ್ಟೇ ನಿಮಗೆ ಇದಕ್ಕಿದಂತಹ ಅವರೆಬೇಳೆ ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈ ಪದಾರ್ಥಗಳನ್ನ ಉಪಯೋಗಿಸಿ ಈಗ ಸೊಗಸಾಗಿ ಫಸ್ಟ್ ಕ್ಲಾಸ್ ಆಗಿ ಅವರೆಬೇಳೆ ಸಾರನ್ನ ಮಾಡೋಣ. ಈಗ ಮೊದಲಿಗೆ ನಾವು ಇದಕ್ಕಿದ ಬೇಳೆ ಸಾರು ಮಾಡೋದಕ್ಕೆ ಬೇಕಾದಂಥ ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟವ್ ಮೇಲೊಂದು ಬಾಣಲಿನ ಇಟ್ಟು ನಾವು ಮೊದಲಿಗೆ ಬಾಣಲಿಗೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಬಾಣಲಿಗೆ ಸೇರಿಸಿದಂಥ ಈರುಳ್ಳಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ನಂತರ ನಾವೀಗ ಸ್ಟವ್ನ ಹಚ್ಚಿ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ. ಈಗ ಇಲ್ಲಿ ನಾವು ಮೀಡಿಯಂ ಫ್ಲೇಮಲ್ಲೇ 2 ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೊಂಡಾಯಿತು. ಈಗ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಟೊಮೊಟೊ ಹಣ್ಣನ್ನು ಸೇರಿಸಿ ನಾವು ಮತ್ತೆ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಜೊತೆ ಬೆರೆಸಿ. ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಸಹ ಸೇರಿಸಿದ ನಂತರ ನಾವು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಂತರ ನಾವು ತೊಗೊಂಡಂಥ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಧನಿಯಾ ಪುಡಿ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಧನಿಯಾ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಹಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಗಸಗಸೆ ಮತ್ತು 1 ಇಂಚಿನಷ್ಟು ಶುಂಠಿ, ಬಿಡಿಸಿದಂಥ 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆ, ನಂತರ 2 ಟೇಬಲ್ ಸ್ಪೂನಷ್ಟು ಇರಿಗಿದಂತಹ ಬೇಳೆನೂ ಸೇರಿಸ್ಕೊಳ್ತಾ ಇದ್ದೀವಿ. ಈ ಬೇಳೆನೇ ನಿಮಗೆ ಮಸಾಲಾಗೆ ಒಳ್ಳೆ ಟೇಸ್ಟ್ ಕೊಡೋದು. ಬೇಳೆನೂ ಸೇರಿಸಾದ ನಂತರ ನಾವು ಚಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀವಿ.
ಮತ್ತು ತುರಿದಂಥ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ನಾವು ತೊಗೊಂಡಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ಎಲ್ಲನೂ ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತ ಇದು ಒಳ್ಳೆ ಮಸಾಲ ಭರಿತವಾದಂತಹ ಹಳ್ಳಿ ಸೊಗಡಿನ ರೆಸಿಪಿ ಅಂದರೆ ತಪ್ಪಾಗಲ್ಲ. ಅಷ್ಟು ಸೊಗಸಾಗಿರುತ್ತೆ ಇದಕ್ಕಿದು ಬೇಳೆ ಸಾರು. ಹುರಿದ ನಂತರ ಮತ್ತೆ ಏನೆಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡಿದ್ದೀವಿ, ಈಗ ಬಾಣಲಿಲಿರೋ ಅಷ್ಟು ಪದಾರ್ಥನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಬಾಣಲಿಲಿದ್ದಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸಿದ ನಂತರ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ನಾವು ಇದನ್ನ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟು ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಈ ಮಟ್ಟದವರೆಗೂ ನಾವು ಮಸಾಲಾನ ರುಬ್ಕೊಂಡ್ರೆ ಸಾಕಾಗುತ್ತೆ. ಮಸಾಲಾನ ರುಬ್ಕೊಂಡಿದ ನಂತರ ನಾವೀಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಸ್ಟವ್ ಹಚ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ, ಏಕೆಂದರೆ ನಾವು ಹಿತಿಕಿದ ಅವರೆಬೇಳೆ ಸಾರಿಗೆ ಬೇಕಾದಂಥ ಒಗ್ಗರಣೆನ ಈಗ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಕುಕ್ಕರ್ ಬಿಸಿಯಾಗಿದೆ. ಬಿಸಿಯಾದಂಥ ಕುಕ್ಕರ್ಗೆ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಈಗ ಬಿಸಿಯಾದಂಥ ಎಣ್ಣೆಗೆ ನಾವು ಸಾಸಿವೆನ ಹಾಕಿ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿದಿದೆ. ಈಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ ಸೇರಿಸ್ಕೋಬೇಕಾಗತ್ತೆ. ಕುಕ್ಕರ್ಗೆ ಮಸಾಲಾನ ಸೇರಿಸಿದ ನಂತರ ನಮಗೆ ಸಾರು ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಮಸಾಲಾನ ಕುಕ್ಕರ್ ಸೇರಿಸಿದ ನಂತರ ಇಮಿಡಿಯೇಟಾಗಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಬಿಡಿ, ಏಕೆಂದರೆ ಬಿಸಿನಲ್ಲದು ಸಿಡಿಯುತ್ತೆ. ನಂತರ ನಾವು ಮಿಕ್ಸಿ ಜಾರ್ಗೆ ನೀರು ಸೇರಿಸಿ ನಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಇಷ್ಟೇ ನೀರನ್ನ ಅಳತೆ ಅಂತೇನಿಲ್ಲ. ನಿಮಗೆ ಸಾರು ಗಟ್ಟಿ ಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿ, ತಿಳಬೇಕಾದ್ರೆ ಸ್ವಲ್ಪ ಹೆಚ್ಚು ನೀರು ಸೇರಿಸ್ಕೋಬೋದು. ಈಗ ನೀರನ್ನು ಸೇರಿಸಿದ ನಂತರ ನಾವು ಇದಕ್ಕಿದಂಥ ಅವರೆಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಕಟ್ ಮಾಡಿದಂಥ 2 ಆಲೂಗಡ್ಡೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಆಲೂಗಡ್ಡೆನೂ ಸೇರಿಸಿದ ನಂತರ ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಸಹ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಸೇರಿಸಿದ ನಂತರ ನಾವೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗಿಲ್ಲಿ ಸಾರು ಸ್ವಲ್ಪ ಗಟ್ಟಿಯಾಗೇ ಇದೆ. ನಾವು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕಿನ ಬೇಳೆ ಸಾರು ಸ್ವಲ್ಪ ಮಟ್ಟಿಗೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ನಂತರ ಈಗ ನಾವು ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. 2 ವಿಸಲ್ ಬಂದ ನಂತರ ನೋಡೋಣ ಯಾವ ಮಟ್ಟಕ್ಕೆ ಹಿತಿಕಿದ ಬೇಳೆ ಸಾರು ರೆಡಿಯಾಗಿದೆ ಅಂತ. ಈ ಕುಕ್ಕರ್ 2 ವಿಸಲ್ ಬಂದಾಯಿತು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ತಣ್ಣಗಾಗೋದಕ್ಕೆ ಒಂದು 10 ರಿಂದ 15 ನಿಮಿಷ ಬೇಕಾಗ್ಬೋದು. ಕುಕ್ಕರ್ ತಣ್ಣಗಾದ ನಂತರ ನಾವು ಲಿಡ್ ಓಪನ್ ಮಾಡಿ ನೋಡೋಣ. ಈಗ ಇಲ್ಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಬನ್ನಿ ಲಿಡ್ ಓಪನ್ ಮಾಡೋಣ. ಈಗ ಲಿಡ್ಡನ್ನು ಓಪನ್ ಮಾಡಿದ ನಂತರ ನಾವೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ರುಚಿಕರವಾದಂಥ ಹಳ್ಳಿ ಸೊಗಡಿನ ಹಿತಿಕಿದ ಬೇಳೆ ಸಾರು ಬೊಂಬಾಟಾಗಿ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ, ಈ ಒಂದು ಹದದವರೆಗೂ ಗಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ತೆಳ್ಳಗೂ ಸಹ ಮಾಡ್ಕೋಬೋದು. ಹಿತಿಕಿದ ಬೇಳೆ ಸಾರು ಪರಿಮಳ ಮಾತ್ರ ಮನೆ ತುಂಬ ತುಂಬಿಕೊಂಡಿದೆ. ಬಲು ರುಚಿಕರವಾಗಿರುತ್ತೆ ಈ ರೀತಿ ನೀವು ಹಿತಿಕಿದ ಬೇಳೆ ಸಾರು ಮಾಡಿದ್ರೆ. ಹಾಗಿದ್ರೆ ಇವತ್ತು ನಾವು ನಿಮಗೆ ತೋರಿಸಿದಂಥ ಹಿತಿಕಿದ ಬೇಳೆ ಸಾರು ಮಾಡ್ತಕ್ಕಂಥ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಯಾವ ರೀತಿ ಹಿತಿಕಿದ ಬೇಳೆ ಸಾರು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ರೀತಿಯಾದಂಥ ರೆಸಿಪಿನ ಕಲಿಬೇಕು ಅಂತ ಆಸೆ ಇದೆ ಅಂತಲೂ ಕಮೆಂಟ್ ಮಾಡಿ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.